ಮತ್ತು ತೆರಿಗೆ ವಿಚಾರವಾಗಿ ಕಾಂಗ್ರೆಸ್ ಟೀಕೆ ಟಿಪ್ಪಣಿ ಮಾಡ್ತಿದೆ ಕೇಂದ್ರದ ಮೇಲೆ. ತೆರಿಗೆ ಹಣ ಪಾಲು ಬರ್ತಾ ಇಲ್ಲ, ಬರ ಪರಿಹಾರ ಕೊಡ್ತಾ ಇಲ್ಲ. ಟೀಕೆ ಟಿಪ್ಪಣಿ ಬಿಟ್ಟು ಬೇರೆ ಏನೇನಾರು ಕಾಂಗ್ರೆಸ್ ಸರ್ಕಾರ ಮಾಡಿದಾರ, ಮುಖ್ಯಮಂತ್ರಿಗಳು ಮಾಡಿದ್ದಾರೆ? ನಾನು ನೇರವಾಗಿ ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತಕ್ಕಂಥ ಪ್ರಶ್ನೆ ಒಂದೇ. ನೀವುಗಳು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೀವೇನು ಮಾಡಿದ್ದೀರಿ ಸಂದರ್ಭದಲ್ಲಿ? ಬರದ ಸಂದರ್ಭದಲ್ಲಿ ರೈತರಿಗೆ ಪರಿಹಾರವನ್ನು ನೀಡ್ದೇ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಕಾಟಾಚಾರಕ್ಕೆ 2,000 ರೂಪಾಯಿ ಕೊಟ್ಟಿದ್ದು ಬಿಟ್ಟರೆ ಇನ್ನೇನು ಮಾಡಿದ್ದೆ ನೀವು ಬರದ ವಿಚಾರದಲ್ಲಿ? ಅದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಏನು ನೆರೆಯಲ್ಲಿ ಏನು ಮನೆಗಳು ಕಳ್ಕೊಂಡಿದ್ರು ಬಡವರು, NDRF ನಾರ್ಮ್ಸ್ ಪ್ರಕಾರ ಕೇಂದ್ರ ಸರ್ಕಾರ 1 ಲಕ್ಷ ಕೊಟ್ಟರೆ ರಾಜ್ಯ ಸರ್ಕಾರ 4 ಲಕ್ಷ ಕೊಡ್ತಾ ಸಂದರ್ಭದಲ್ಲಿ. ಮತ್ತು ರೈತರಿಗೆ ಏನು ಬೆಳೆ ನಾಶ ಆಗಿತ್ತೋ 12,000 ರೂಪಾಯಿ ಪರ್ ಹೆಕ್ಟೇರ್ ಕೊಟ್ಟಿದ್ದಾರೆ. ತೋಟಗಾರಿಕೆ ಬೆಳೆಗಳಿಗೆ 24,000-25,000 ರೂಪಾಯಿ ಕೊಟ್ಟಿದ್ದಾರೆ ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ. ಹಾಗಾಗಿ ನಿಮಗೇನು ದಾಡಿ ಆಗಿದೆ ಇವತ್ತಾಗ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ? ಯಾಕೆ ನೀವತ್ತು ಮನಸ್ಸು ಮಾಡ್ತಾ ಇಲ್ಲ? ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಸಾಧನೆ ಅಂತ ಹೇಳಿದ್ರೆ, ನೀವು ಬಜೆಟ್ ಪುಸ್ತಕವನ್ನು ನೋಡಿ. ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳಲ್ಲಿ ಇವರ ಗ್ಯಾರಂಟಿಯಿಂದ 1.25 ಕೋಟಿ ಕುಟುಂಬ ಇವತ್ತು ಬಡತನ ರೇಖೆಗಿಂತ ಹೊರಗಡೆ ಬಂದಿದ್ದಾರೆ ಅನ್ನುವ ಹಾಸ್ಯಾಸ್ಪದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಜೆಟ್ನಲ್ಲಿ. ಮತ್ತೊಂದು ಕಡೆ ಹೇಳ್ತಾರೆ ಕಳೆದ ವರ್ಷಕ್ಕಿಂತಲೂ ಕೂಡ ಈ ಬಾರಿ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ. ಇದೇ ನಿಮ್ಮ ಸಾಧನೆ ಆಗಾದರೆ? ಕಳೆದ ವರ್ಷ ಎಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಈಗ ಕಡಿಮೆ ಆಗಿದೆ, ಅದೇ ನಿಮ್ಮ ಸಾಧನೆ ಅಂತ ಹೇಳ್ಕೊಂಡ್ರೆ, ಬರದ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ರೈತರ ಬಗ್ಗೆ ಒಂದು ಕಳಕಳಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಅನುದಾನಕ್ಕೆ ಕಾಯ್ದೇನೆ ತಮಗಿವತ್ತು ಹೇಳ್ತಾ ಇದ್ದೀನಿ ಕೇಳಿ. ಜಲ್ ಜೀವನ್ ಮಿಷನ್ ಇವತ್ತು ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಏನು ಕೆಲಸಗಳು ಆಗ್ತಾಯಿತ್ತು ಜಲ್ ಜೀವನ್ ಮಿಷನಲ್ಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇವತ್ತು 50% ಕೂಡ ಆಗ್ತಾಯಿಲ್ಲ. ಕಲ್ಲಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯದ ಜನರಿಗೆ ತಲುಪಬಾರ್ದು ಅಂತಕ್ಕಂಥ ದುರುದ್ದೇಶ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಜನ ಒಪ್ತಾರೆ ಇದನ್ನು? ಹಾಗಾದರೆ ಬರದ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತನ್ನ ಜವಾಬ್ದಾರಿಯನ್ನು ಮರೆತು ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ದೂಷಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಹೊರತು ಇನ್ನೇನು ಕೂಡ ಸಾಧನೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಧನ್ಯವಾದ.